ಇವಾಗ ಹೆಂಗೆ ಅಂತಂದ್ರೆ ಸರ್, ಈಗ ನಮಗೆ ನಾನು ಆ ಕಡೆ ಆಗೋದ್ರಿಂದ ನನಗೆ ಅದ್ರ ಜಾಸ್ತಿ ಗ್ರಿಪ್ ಇರುತ್ತೆ. ನನಗೆ ಇಲ್ಲಿ ಬೆಂಗಳೂರು ಕಲ್ಚರ್ ನನಗೆ ಟಚ್ ಮಾಡೋಕೆ ನನಗೆ ಅದ್ರ ಬಗ್ಗೆ ಐಡಿಯಾ ಇರಲ್ಲ. ಬಟ್ ಅದನ್ನ ಯಾರು ಮಾಡಿದ್ರೆ ನೋಡೋಕೆ ಖುಷಿ ಪಡ್ತೀವಿ. ನಾರ್ತ್ ಕರ್ನಾಟಕ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ನಮ್ಗೆ ಗೊತ್ತಿಲ್ಲದ ಎಷ್ಟು ವಿಷಯಗಳಿರ್ತವೆ. ಈ ಮಳೆಗಾಲ ಆದ ಟೈಮಲ್ಲಿ ಜನರು ಕಷ್ಟದಲ್ಲಿ ಇರ್ತಾರೆ. ಸೊ ಅವಾಗ ಆಗಸ್ಟ್ ಟೈಮಲ್ಲಿ ನಿಮಗೆ ಇನ್ನೇನು ಮಳೆ ಕಮ್ಮಿ ಆಗುತ್ತೆ, ಆ ಟೈಮಲ್ಲಿ ಆಟಿ ಅಮಾವಾಸ್ಯೆ ಅಂತ ಬರುತ್ತೆ. ಇಲ್ಲಿ ನಾವು ಬೆಂಗಳೂರು ಮೋಸ್ಟ್ಲಿ ಮಹಾಲಯ ಅಮಾವಾಸ್ಯೆ ಅಂತ ಕರೀತಾರೆ ಅನ್ಸುತ್ತೆ. ಸೊ ಅಲ್ಲಿ ಆ ದಿನ ಅಲ್ಲಿನ ಜನರು ಏನು ಮಾಡ್ತಾರೆ ಅಂತಂದರೆ, ಕಾಡಿಗೆ ಹೋಗ್ಬಿಟ್ಟು ಒಂದು ಆಲೆ ಮರ ಅಂತ ಇರುತ್ತೆ. ಆಲೆ ಮರದ ಅಲ್ಲಿ ಆ ದಿನ ಅಮಾವಾಸ್ಯೆ ದಿನ ಒಂದಿಷ್ಟು ಆಯುರ್ವೇದಿಕ್ ಅಂಶಗಳಲ್ಲಿ ಇರ್ತವೆ ಅಂತ ಅದರದ್ದ ಆ ಚಕ್ಕೆ ಕೆತ್ಕೊಬಂದು ಅದನ್ನು ಕಷಾಯ ಮಾಡಿ ಕುಡಿತಾರೆ. ಬಟ್ ಆಮೇಲೆ ಈ ಸಿನಿಮಾ ಕತೆ ಎಲ್ಲ ಬರೆದಾದ್ಮೇಲೆ ಇಲ್ಲ ಆ ಕಡೆ ಒಂದು ಹೀರೋಗಳು ತಗೊಳ್ಳೋಣ ಅಂತಂದ್ರೆ ನನಗನ್ಸಿದ್ದು ರೂಪೇಶ್ ಶೆಟ್ಟಿ ಅದಕ್ಕೆ ಕರೆಕ್ಟಾಗಿ ಕ್ಯೂಟ್ ಆಗ್ತಾರೆ ಅಂತ. ಅವರು ಬಿಗ್ ಬಾಸ್ ಮುಂಚೆ, ಬಿಗ್ ಬಾಸ್ ಆದಮೇಲೆ ಎಲ್ರಿಗೂ ಗೊತ್ತಾಗಿದ್ದವರು. ಹಾಗಾಗಿ ಹಿಂದೆಯಿಂದ ನಾನು ಅವ್ರ ಸಿನಿಮಾಗಳು ನೋಡ್ತಾ ಇದ್ದೆ. ಏನಕ್ಕಂತಂದ್ರೆ ಅಲ್ಲಿ ನಿಮ್ಗೆ ರೋಡ್ಗಳಲ್ಲಿ ಒಂದು ರೋಡಲ್ಲಿ ಏನಾದರೂ ಈಗ ಕ್ಯಾರನ್ ಕತ್ತರಿಸಿದ್ವಿ ನಾವು, ಕ್ಯಾರನ್ ಹೋಗ್ತಾ ಇದ್ರೆ ಅದು ಒಂದೇ ಸ್ಪೇಸ್ ಇರುತ್ತೆ. ನಿಮ್ಗೆ ಹಳ್ಳಿಗಳ ರೋಡ್ ಗೊತ್ತಿರುತ್ತೆ, ಹಿಂದೆ ಬರೋ ನಮ್ಮ ಟೆಕ್ನಿಷಿಯನ್ ಗಾಡಿಗಳೆಲ್ಲ ಬ್ಲಾಕ್ ಆಗ್ತಿತ್ತು. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಮನೆ ಡಿಜಿಟಲ್ ಮೀಡಿಯಾ. ವೀಕ್ಷಕರೇ, ಹದಿಪತ್ರ ಸಿನಿಮಾ ಇದೇ ಫೆಬ್ರವರಿ 7ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸೊ ಸದ್ಯ ನನ್ನ ಜೊತೆ ಮಾತನಾಡಲಿಕ್ಕೆ ಹದಿಪತ್ರ ಸಿನಿಮಾದ ಅಧಿಪತಿ ನನ್ನ ಜೊತೆ ಇದ್ದಾರೆ, ಛಾಯನ್ ಶೆಟ್ಟಿ ಅವರು. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಒಂದು ಸಿನಿಮಾಗೆ ಒಬ್ಬ ಡೈರೆಕ್ಟ್ರೇ ಮೈನ್ ಪಿಲ್ಲರ್ ಸರ್ ಅಲ್ವಾ? ಆ ಸಿನಿಮಾ ತಕ್ಕನಂಗೆ ನೀವು ಹೆಸರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೆಸರಿಕ್ಕಿದ್ದೀರಿ ಸರ್, ದೀಪತ್ರ ಅಂತ. ಸೊ ಕೇಳೋದಕ್ಕೆ ಹೊಸದಾಗಿದೆ, ಸಿನಿಮಾನು ಹೊಸದಾಗಿರುತ್ತೆ. ಸಿನಿಮಾನು ಹೊಸದಾಗಿರುತ್ತೆ. ನಾನು ಸಿನಿಮಾದ ಶೀರ್ಷಿಕೆನೇ ಶುರು ಮಾಡ್ತೀನಿ ಸರ್. ಹದಿಪತ್ರ ಅಂದರೆ ಏನು ಸರ್? ಸರ್ ಅಧಿಪತ್ರ ಅಂದರೆ ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ವಾರಂಟ್ ಅಂತ ಬರುತ್ತೆ. ಓಕೆ. ಬಟ್ ಅಧಿಪತ್ರ ಅನ್ನೋದು ಅಧಿಪತ್ರ ಅಂತ ಈ ಟೈಟ್ಲು ಸಿನಿಮಾದಲ್ಲಿ ಯಾಕೆ ಇಟ್ಟಿದ್ದೀವಿ ಅಂತ ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ವಾರಂಟ್ ಜೊತೆಗೆ ಇನ್ನೊಂದಿಷ್ಟು 4 ವರ್ಡಿಗೂ 4 ಮೀನಿಂಗ್ ಬರುತ್ತೆ. ಓಕೆ. ಸೊ ಆ ಒಂದು ರೀಸನಿಂದ ಅಧಿಪತ್ರ ಅಂತ ಇಟ್ಟಿದ್ದೀವಿ ಸರ್. ಸರ್ ಸಿನಿಮಾದ ಟ್ರೈಲರ್ ನೋಡಿದ್ರೆ ಸಾಕಷ್ಟು ಕುತೂಹಲಗಳು ಕೆರಳಿಸುತ್ತೆ, ನಮ್ಮನ್ನು ಮೂಡಿಸುತ್ತೆ. ಸೊ ಒಂದು ಕಾಡಲ್ಲಿ ಆ ಕಾಡು ಜರ್ನಿ ಆಗಲಿ, ಒಂದು ಹುಲಿ ಸ್ಟೋರಿನ ಹೇಳೋಕೆ ಕೊಟ್ಟಿದ್ದೀರಾ ಅಂತ, ಹೇಗೆ ಅಂತ? ಅದು ಸರ್, ಈಗ ನಿಮಗೆ ಟೀಸರಲ್ಲಿ ನಾನು ಒಂದು ಟೀಸರ್ ರಿಲೀಸ್ ಮಾಡಿದೆ 6 ಮಂತ್ ಹಿಂದೆ. ಅದರಲ್ಲಿ ಒಂದು ಡೈಲಾಗ್ ಬರ್ತಿತ್ತು, ಈ ಊರಲ್ಲಿ ನಡೀತಿರೋ ಘಟನೆಗಳಿಗೆಲ್ಲ ಆ ಗಗ್ಗರ ಬೆಟ್ಟ ದೈವ ಕಾರಣ ಅಂತ. ಸೊ ಅವಾಗ ಏನು ಅಂದ್ಕೊಂಡ್ರು ಎಲ್ಲರೂ ದೈವ ಸಿನಿಮಾ ಅಂತ ಅಂದ್ಕೊಂಡ್ರು. ಇವಾಗ ಟ್ರೈಲರಲ್ಲಿ ನಾನು ಹುಲಿ ಕಥೆನ ಹೇಳಿದೆ. ಹಾಗಾಗಿ ನಿಮಗೆ ಗೊತ್ತಾಗುತ್ತೆ ಅದು ಹುಲಿ ಯಾರು, ಸಿನಿಮಾಕ್ಕೆ ಹುಲಿಗೆ ಏನು ಸಂಬಂಧ, ನಿಜವಾಗ್ಲೂ ಕ್ಯಾರೆಕ್ಟರ್ ಅಲ್ಲಿ ಸಿನಿಮಾದಲ್ಲಿರೋ ಹುಲಿ ಯಾರು, ಅದೆಲ್ಲ ನಿಮಗೆ ಸಿನಿಮಾ ಫೆಬ್ರವರಿ 7ಕ್ಕೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಒಳ್ಳೆ ನಮ್ಮ ನಾಡಿನ ಒಂದು ಸೊಗಡನ್ನು ತೋರಿಸ್ಕೊಟ್ಟಿದ್ದೀರಿ ಅನ್ಸುತ್ತೆ. ಹೌದು ಸರ್. ನಿಮಗೆ ಆ ಕರಾವಳಿ ಭಾಗದ ಒಂದಿಷ್ಟು ಕಲ್ಚರ್ಗಳು ಈ ಸಿನಿಮಾದಲ್ಲಿ ಆ್ಯಡ್ ಮಾಡಿದ್ದೀವಿ, ಆಫ್ ಮಾಡ್ಕೊಂಡಿದ್ದೀವಿ. ಇವಾಗ ಹೆಂಗೆ ಅಂತಂದ್ರೆ ಸರ್, ಈಗ ನಮಗೆ ನಾನು ಆ ಕಡೆ ಆಗೋದ್ರಿಂದ ನನಗೆ ಅದ್ರ ಜಾಸ್ತಿ ಗ್ರಿಪ್ ಇರುತ್ತೆ. ನನಗೆ ಇಲ್ಲಿ ಬೆಂಗಳೂರು ಕಲ್ಚರ್ ನನಗೆ ಟಚ್ ಮಾಡೋಕೆ ನನಗೆ ಅದ್ರ ಬಗ್ಗೆ ಐಡಿಯಾ ಇರಲ್ಲ. ಬಟ್ ಅದನ್ನ ಯಾರು ಮಾಡಿದ್ರೆ ನೋಡೋಕೆ ಖುಷಿ ಪಡ್ತೀವಿ. ನಾರ್ತ್ ಕರ್ನಾಟಕ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ನಮ್ಗೆ ಗೊತ್ತಿಲ್ಲದ ಎಷ್ಟು ವಿಷಯಗಳಿರ್ತವೆ. ಸೊ ಬಟ್ ನಾನು ಆ ಭಾಗದನ್ನು ಕರಾವಳಿ ಭಾಗದನ್ನು ಆಗಿರೋದ್ರಿಂದ ನನಗೆ ಇದು ನಾನು ಚಿಕ್ಕ ವಯಸ್ಸಿನ ನೋಡ್ಕೊ ಬಂದಿದ್ದೀನಿ. ಆಟಿ ಕಾಳಂಜ ಅಂದ್ರೆ ಏನು, ಇದರಲ್ಲಿ ಕರಾವಳಿ ಇನ್ನೊಂದು ಕಲ್ಚರ್ ಆಟಿ ಕಾಳಂಜ ಅಂತ ಒಂದು ಟಚ್ ಮಾಡಿದ್ವಿ. ಹೌದು, ಏನು ಸರ್ ಆಟಿ ಕಾಳಂಜ ಅಂದ್ರೆ? ಸಾಂಗ್ಸ್ ಕೂಡ ಮಾಡಿದ್ದೀರಾ? ಹೌದು ಹೌದು ಸರ್. ಆಟಿ ಕಾಳಂಜ ಅಂದ್ರೆ ಸರ್, ಈಗ ಈ ಮಳೆಗಾಲ ಟೈಮಲ್ಲಿ ಜೂನ್ ಜುಲೈ ಆಗಸ್ಟ್ ನಾವು ಇದನ್ನು ಮಳೆಗಾಲ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಮಳೆಗಾಲ ಆದ್ಮೇಲೆ ನಿಮಗೆ ಮಳೆಗಾಲ ಟೈಮಲ್ಲಿ ಹೆವಿ ಮಳೆ ಬರ್ತಿರುತ್ತೆ ಕರಾವಳಿ ಕಡೆಯಲ್ಲಿ. ನಿಮಗೆ ಈ ಬೆಂಗಳೂರು ಥರ ಅಲ್ಲ, ಅಲ್ಲಿ ದಿನಾನು ಮಳೆ ಬರುತ್ತೆ. ಈ ಮಳೆಗಾಲ ಆದ ಟೈಮಲ್ಲಿ ಜನರು ಕಷ್ಟದಲ್ಲಿ ಇರ್ತಾರೆ. ಸೊ ಅವಾಗ ಆಗಸ್ಟ್ ಟೈಮಲ್ಲಿ ನಿಮಗೆ ಇನ್ನೇನು ಮಳೆ ಕಮ್ಮಿ ಆಗುತ್ತೆ, ಆ ಟೈಮಲ್ಲಿ ಆಟಿ ಅಮಾವಾಸ್ಯೆ ಅಂತ ಬರುತ್ತೆ. ಇಲ್ಲಿ ನಾವು ಬೆಂಗಳೂರು ಮೋಸ್ಟ್ಲಿ ಮಹಾಲಯ ಅಮಾವಾಸ್ಯೆ ಅಂತ ಕರೀತಾರೆ ಅನ್ಸುತ್ತೆ. ಸೊ ಅಲ್ಲಿ ಆ ದಿನ ಅಲ್ಲಿನ ಜನರು ಏನು ಮಾಡ್ತಾರೆ ಅಂತಂದರೆ, ಕಾಡಿಗೆ ಹೋಗ್ಬಿಟ್ಟು ಒಂದು ಆಲೆ ಮರ ಅಂತ ಇರುತ್ತೆ. ಆಲೆ ಮರದಲ್ಲಿ ಆ ದಿನ ಅಮಾವಾಸ್ಯೆ ದಿನ ಒಂದಿಷ್ಟು ಆಯುರ್ವೇದಿಕ್ ಅಂಶಗಳಲ್ಲಿ ಇರ್ತವೆ ಅಂತ ಅದರದ್ದ ಆ ಚಕ್ಕೆ ಕೆತ್ಕೊಬಂದು ಅದನ್ನು ಕಷಾಯ ಮಾಡಿ ಕುಡಿತಾರೆ. ಆ ಕಷಾಯ ಮಾಡಿ ಕುಡಿದ್ರಿಂದ 1 ವರ್ಷ ತನಕ ಕಾಯಿಲೆಗಳು ಬರಲ್ಲ, ನಮ್ಮ ದೇಹದಿಂದ ರೋಗ ದೂರ ಹೋಗುತ್ತೆ, ಊರಿಂದ ಮಾರಿ ದೂರ ಹೋಗುತ್ತೆ ಅನ್ನೋದು ಒಂದು ಕಲ್ಚರ್ ಆ ಕಡೆ. ಸೊ ಹಂಗಾಗಿ ಅಲ್ಲಿಂದ ಎಲ್ಲರಿಗೂ ಒಳ್ಳೇದಾಗತ್ತೆ ಅಂತ. ಸೊ ಹಂಗಾಗಿ ಆ ಆಟಿ ಕಾಳಂಜ ಅನ್ನೋದನ್ನ ಇಲ್ಲಿ ನಮ್ಮ ಸಿನಿಮಾಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀವಿ. ಸಿನಿಮಾದಲ್ಲಿ ಶೆಟ್ರು ದರ್ಬಾರು ತುಂಬ ಜೋರಾಗಿದೆ ಅನ್ಸುತ್ತೆ ಸರ್. ಈಗ ಹಂಗೇನು ಆ ಥರ ಇರಕ್ಕೆ ಬರುತ್ತೆ ಅಂತಂದ್ರೆ, ಈಗ ಅನಿಸೋದು ಏನಕ್ಕಂತಂದರೆ, ಡೈರೆಕ್ಟ್ರು ಹೀರೋ ಶೆಟ್ರು ಅಂತ. ಬಟ್ ಇದರಲ್ಲಿ ಎಲ್ಲರೂ ಇದ್ದಾರೆ. ಹಂಗಾಗಿ ನಿಮಗೆ ಶೆಟ್ರು ಸಿನಿಮಾ ಎಲ್ಲರೂ ಇದ್ದಾರೆ ಹಂಗಂತಲ್ಲ, ಅದು ಖುಷಿ ಆಗಿದೆ ನೋಡೋಕ್ಕೆ. ಅದು ಹಾಗಾಗಿ ಅಂದರೆ ಅದು ಇದರಿಂದಲ್ಲ, ಅಂದರೆ ಒಂದು ಕೋಇನ್ಸಿಡೆನ್ಸಿಂದ ಎಲ್ಲ ಒಂದಾಗಿದ್ದು. ಫಸ್ಟ್ ಪ್ಲ್ಯಾನ್ ಏನಿರಲಿಲ್ಲ ರೂಪೇಶ್ ಶೆಟ್ಟರ್ನ ಹಾಕೋಬೇಕು ಅಥವಾ ಬೇರೆ ಶೆಟ್ಟರ್ನ ಹಾಕೋಬೇಕು ಅಂತ. ಬಟ್ ಆಮೇಲೆ ಈ ಸಿನಿಮಾ ಕತೆ ಎಲ್ಲ ಬರೆದಾದ್ಮೇಲೆ ಇಲ್ಲ ಆ ಕಡೆ ಒಂದು ಹೀರೋಗಳು ತಗೊಳ್ಳೋಣ ಅಂತಂದ್ರೆ ನನಗನ್ಸಿದ್ದು ರೂಪೇಶ್ ಶೆಟ್ಟಿ ಅದಕ್ಕೆ ಕರೆಕ್ಟಾಗಿ ಕ್ಯೂಟ್ ಆಗ್ತಾರೆ ಅಂತ. ಅವಾಗ ನಾವು ಅವ್ರನ್ನ ಅಪ್ರೋಚ್ ಮಾಡಿದಾಗ ಅವರು ಒಪ್ಕೊಂಡ್ರು.
ಹಾಗಾಗಿ ಅಲ್ಲಿ ಇನ್ನೊಂದು ಶೆಟ್ರ್ ಆ್ಯಡ್ ಆದರು. ಫಸ್ಟ್ ನಾನೊಬ್ಬ ಶೆಟ್ರ್ ಇದ್ದೆ, ಆಮೇಲೆ ಇನ್ನೊಂದು ಶೆಟ್ರ್ ಆ್ಯಡ್ ಆದರು, ಆಮೇಲೆ ನಮ್ಮ ಕೋ ಪ್ರೊಡ್ಯೂಸರ್ ಆ್ಯಡ್ ಆದಾಗ 3 ಜನ ಶೆಟ್ರ್ ಮತ್ತೆ ಒಳಗಡೆ ಬಂದರು ಅಷ್ಟೇ. ಸರ್ದು ಬೇರೆ ಸಿನಿಮಾಗಳೆಲ್ಲ ನೋಡಿದ್ರಾ ನೀವು ಮೊದಲೆಲ್ಲ? ನೋಡಿದ್ದೆ ಸರ್, ನಾನು ರೂಪೇಶ್ ಶೆಟ್ರದ್ದು ಒಂದಿಷ್ಟು ಕನ್ನಡ ಸಿನಿಮಾಗಳು ನೋಡಿದ್ದೆ. ಅದ್ರ ಜೊತೆಗೆ ಅವರು ತುಳು ಸಿನಿಮಾಗಳು ಆ ಕಡೆ ಸ್ವಲ್ಪ ಅವರು ಫೇಮಸ್ ಅಲ್ಲ, ಅವರು ಬಿಗ್ ಬಾಸ್ ಮುಂಚೆ, ಬಿಗ್ ಬಾಸ್ ಆದ್ಮೇಲೆ ಕಡೆ ಎಲ್ರಿಗೂ ಗೊತ್ತಾಗಿದ್ದವರು. ಹಾಗಾಗಿ ಹಿಂದೆಯಿಂದ ನಾನು ಅವ್ರ ಸಿನಿಮಾಗಳು ನೋಡ್ತಾ ಇದ್ದೆ. ಹಾಗಾಗಿ ನನಗೆ ತಲೆ ಇತ್ತು ಅವ್ರನ್ನ ಹಾಕೊಂಡು ಮಾಡೋಣ ಅಂತ. ಸೊ ಈ ಒಂದು ಹದಿಪತ್ರ ತಂಡಕ್ಕೆ ಜಾನ್ವಿ ಮೇಡಮ್ ಹೇಗೆ ಎಂಟ್ರಿ ಆದ್ರು ಅಂತ? ಜಾನ್ವಿ ಮೇಡಮ್ ಈಗ ನಮಗೆ ಫೀಮೇಲ್ ಲೀಡಲ್ಲಿ ನಾನು ನೋಡ್ತಿದ್ದಾಗ ಜಾನ್ವಿ ಅವ್ರ ಮೇಡಮ್ ಇಂದ ಮುಂಚೆ ಒಂದು ಇಬ್ಬರನ್ನ ಕೇಳಿದ್ವಿ. ಯಾಕೆ ಕೇಳಿದೆ ಈ ಪ್ರಶ್ನೆ ಅಂದ್ರೆ, ಸೊ ಜಾನ್ವಿ ಮೇಡಮ್ ಅವ್ರು ಯಾವುದೇ ಸಿನಿಮಾ ಕೂಡ ಮಾಡಿಲ್ಲ, ಸೊ ಆಂಕರ್ ಆಗಿ ನಾವು ನೋಡಿದೀವಿ ನಾವು ಅವ್ರನ್ನ. ಹೌದು, ಸೊ ಹಾಗಾಗಿ ಕೇಳಿದ್ದು. ಅಂದರೆ ಅವರು ಗಿಚ್ಚಿ ಗಿಲ್ಲಿಯಲ್ಲಿ ನೋಡಿದಾಗ ಗಿಚ್ಚಿ ಗಿಲ್ಲಿಯಲ್ಲಿ ಪರ್ಫಾರ್ಮೆನ್ಸ್ ನೋಡಿಬಿಟ್ಟು ಇಲ್ಲ ನಮಗೆ ಈ ನಮ್ಮ ಕ್ಯಾರೆಕ್ಟರ್ ಸೂಟ್ ಆಗುತ್ತೆ ಅಂತ ಅನಿಸ್ತು ನಮಗೆ. ಹಂಗಾಗಿ ಅವರು ಪ್ರಶಾಂತ್ ಅಂತ ನ್ಯೂಸ್ ಫಸ್ಟಲ್ಲಿದ್ದರು, ಅವ್ರ ಥ್ರೂ ಕಾಂಟ್ಯಾಕ್ಟ್ ತಗೊಂಡು ಜಾನ್ವಿ ಮೇಡಮ್ನ ಸ್ವಲ್ಪ ಮೀಟ್ ಮಾಡಿದ್ವಿ, ನಾನು ನಮ್ಮ ಪ್ರೊಡ್ಯೂಸರ್ ಹೋಗಿ. ಅವರು ಕಥೆಯೆಲ್ಲ ಕೇಳಿಬಿಟ್ಟು ರೀಡಿಂಗ್ ಎಲ್ಲ ತಗೊಂಡು ಓಕೆ ಅಂತ ಅಂದರು. ಅವ್ರು ಹೇಳ್ತಿದ್ರು ನಾವು ಸಿನಿಮಾ ಆಫರ್ ಬರ್ತಿತ್ತು, ಬಟ್ ನಾನು ಅಲ್ಲಿ ಅದನ್ನು ಒಪ್ಕೊಂಡಿರಲಿಲ್ಲ ಅಂತ. ಬಟ್ ಈ ಟೀಮ್ ಇಷ್ಟ ಆಗಿ ಕಥೆಯೆಲ್ಲ ಇಷ್ಟ ಆದ್ಮೇಲೆ ಅವರು ಒಪ್ಕೊಂಡ್ರು ಸಿನಿಮಾ ಮಾಡೋದಕ್ಕೆ. ಸೊ ರೂಪೇಶ್ ಶೆಟ್ಟಿ ಅವ್ರನ್ನ ಇದರಲ್ಲಿ ನಾವು ಒಂದು ಖಡಕ್ ಪೊಲೀಸ್ ಆಫೀಸರ್ನಾಗಿ ನಾವು ನೋಡ್ಬೋದು. ಹೌದು ಸರ್, ಖಂಡಿತ. ನಿಮಗೆ ಟೀಸರ್ ಟ್ರೇಲರಲ್ಲಿ ಗೊತ್ತಾಗುತ್ತೆ ಅವರು ಎಷ್ಟು ಅವ್ರು ಕಂಪ್ಲೀಟ್ ಪೊಲೀಸ್ ಡ್ರೆಸ್ಸೆಲ್ಲ ಇದ್ದಾರೆ, ಬೇರೆ ಡ್ರೆಸ್ಗಳಿಂದ. ಹಂಗಾಗಿ ಅವ್ರು ಇದರಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಯಾವ ರೀತಿ ಅವರು ತೆರೆ ಮೇಲೆ ತೋರಿಸಿದ್ದೀರಾ ಸರ್ ನೀವು? ಯಾವ ರೀತಿ ನಾವು ನೋಡ್ಬೋದು ಅವ್ರನ್ನ ತೆರೆ ಮೇಲೆ? ಇಲ್ಲ, ಅವರ ಹಿಂದಿನ ಎಲ್ಲ ಸಿನಿಮಾಗಳು ನೋಡಿದ್ರೆ ಅವರಿಗೆ ಕನ್ನಡದಲ್ಲಿ ಒಂದು 5-6 ಸಿನಿಮಾ ಮಾಡಿರ್ತಾರೆ, ತುಳುವಲ್ಲಿ ಮಾಡಿದ್ದಾರೆ, ತೆಲುಗಲ್ಲಿ ಮಾಡಿದ್ದಾರೆ. ಸೊ ಅವ್ರು ಈ ಥರದ ಕ್ಯಾರೆಕ್ಟರ್ದ ಡಿಸೈನ್ ಯಾರೂ ಮಾಡಿರಲಿಲ್ಲ. ಅವರು ತುಳುವಲ್ಲಿ ಒಂದಿಷ್ಟು ಹೀರೋ ಮಾಡಿದಾರಲ್ಲ, ಬೇರೆ ಥರದ ಕ್ಯಾರೆಕ್ಟರ್ಗಳು ಮಾಡ್ತಾಯಿದ್ರು. ಬಟ್ ಈ ಸಿನಿಮಾದಲ್ಲಿ ಈ ಮಾಡುವಂಥ ಕ್ಯಾರೆಕ್ಟರ್ ಹಿಂದೆ ಯಾವ ಸಿನಿಮಾದಲ್ಲಿ ಮಾಡಿರಲಿಲ್ಲ. ಹಾಗಾಗಿ ಅವ್ರನ್ನ ಒಂದು ಇದ್ದು ದಾಡಿನೇ ಜಾಸ್ತಿ ಕಾಣಿಸ್ಕೊಂಡಿದ್ರು ಇದರಲ್ಲಿ. ನಾನು ಅದು 4 ಸತಿ ನೋಡಿದೆ ಸರ್, ಇದು ರೂಪೇಶ್ ಶೆಟ್ಟಿ ಸರ್ ಯಾರಿದು ಅಂತ. ಹಂಗಾಗಿ ಒಂದು ಇಷ್ಟ ಆಗುತ್ತೆ ಅವ್ರ ಕ್ಯಾರೆಕ್ಟ್ರು ಅಂತ. ಕಂಪ್ಲೀಟ್ಲಿ ಅಂದರೆ ಸಿನಿಮಾದ ಟ್ರೈಲರ್ ಆಗಲಿ ನಾವು ಟೀಸರ್ ಆಗಲಿ ನೋಡಿದಾಗ ಆಲ್ಮೋಸ್ಟ್ ಅದೇ ಒಂದು ಕುಂದಾಪುರ ಆ ಕಡೆ ಭಾಗದಲ್ಲೇ ಜಾಸ್ತಿ ತೆಗ್ದಿರೋ ಥರ ಅಂದರೆ ಶೂಟ್ ಮಾಡಿರೋ ಥರ ಕಾಣಿಸುತ್ತೆ ಸರ್. ಹೌದು ಸರ್, ಈಗ ನಾನು ಶೂಟಿಂಗ್ ಲೊಕೇಶನ್ ಎಲ್ಲಿ ಅಂತ ಸೆಲೆಕ್ಟ್ ಮಾಡಿದಾಗ ನಮ್ಗೆ ಅಲ್ಲಿ ಕಾಡು ಬೇಕಾಗಿತ್ತು, ಈ ಡಾಂಬರ್ ಇಲ್ದಿರೋ ರಸ್ತೆ ಬೇಕಾಗಿತ್ತು, ಹಳೆ ಕಾಲದ ಕೆಲವು ಪ್ಯಾಟರ್ನ್ಗಳು ಬೇಕಾಗಿತ್ತು, ಹಳೆ ಕಾಲದ ಲೊಕೇಶನ್ಸ್ಗಳು ಬೇಕಾಗಿತ್ತು, ಪೊಲೀಸ್ ಸ್ಟೇಷನ್ ಇರ್ಬೋದು, ಎಲ್ಲನೂ ಹಳೆ ಕಾಲದ ಥರನೇ ಇರಬೇಕು. ಹಾಗಾಗಿ ನಮಗೆ ಅದು ನಮ್ಮ ಊರು ಕುಂದಾಪುರ ಆಗಿರೋದ್ರಿಂದ ಅಲ್ಲಿ ಒಂದಿಷ್ಟು ಲೋಕಲ್ ಸಪೋರ್ಟು ಸಿಗುತ್ತೆ ನಮ್ಗೆ ಅಂತ ನಾವು ಅಲ್ಲೇ ಶೂಟ್ ಮಾಡಿದ್ವಿ ಸರ್. ಓಕೆ, ಹೇಗಿತ್ತು ಊರಲ್ಲೆಲ್ಲ ರೆಸ್ಪಾನ್ಸು? ನೀವು ಆ ಕಡೆ ಅಂದರೆ ಲೋಕಲ್ ಅವ್ರದ್ದೆಲ್ಲ ಹೇಗಿತ್ತು? ಇಲ್ಲ, ಊರಲ್ಲಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಶೂಟಿಂಗ್ ಟೈಮಲ್ಲಿ ನಮಗೆ ಆಲ್ಮೋಸ್ಟ್ 50 ಡೇಸ್ ಮೇಲೆ ಶೂಟ್ ಮಾಡಿದ್ದೀವಿ. ಯಾವುದಿನ್ನೂ ಅಲ್ಲಿ ಒಂದೇ ಒಂದು ಅಡಚಣೆಗಳಾಗಿಲ್ಲ. ಸೊ ಇವಾಗಲೂ ರಿಲೀಸ್ ಟೈಮಲ್ಲೂ ಅಷ್ಟೇ ಆ ಕಡೆ ತುಂಬ ಚೆನ್ನಾಗಿ ಲೋಕಲ್ ಅವರು ಸಪೋರ್ಟ್ ಮಾಡ್ತಾಯಿದ್ದಾರೆ. ಅಲ್ಲಿ ಜಾತ್ರೆಗಳಲ್ಲಿ ಟ್ರೇಲರ್ ಪ್ಲೇ ಮಾಡೋದಾಗಲಿ, ಅನೌನ್ಸ್ಮೆಂಟ್ ಆಗಲಿ, ಅಲ್ಲಿ ಫ್ಲೆಕ್ಸ್ ಬ್ಯಾನರ್ಸ್ನ ಹಾಕೋದಿದ್ರಲ್ಲಿ. ಸೊ ಅಲ್ಲಲ್ಲಿ ಪ್ರಮೋಷನ್ಸ್ಗಳು ಅವರೇ ಮಾಡ್ಕೊತಾ ಇದ್ದಾರೆ. ಸೊ ಅದೊಂದು ಮೊನ್ನೆ ಶಿವಮೊಗ್ಗಕ್ಕೆ ಹೋದ್ವಿ, ಅಲ್ಲೇ ಒಂದಿಷ್ಟು ಲೋಕಲ್ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಮತ್ತು ನಿಮ್ಮ ಥರ ಮಾಧ್ಯಮದವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಂಗಾಗಿ ಚೆನ್ನಾಗಿ ಆಗ್ತಿದೆ ಸರ್ ಪ್ರಮೋಷನ್ ಎಲ್ಲ. ಸೊ ಇಲ್ಲಿ ಇಬ್ಬರು ಕೂಡ ಆ್ಯಂಕರ್ಸ್ ಅಂತಲೇ ಹೇಳ್ಬೋದು ಸರ್, ರೂಪೇಶ್ ಶೆಟ್ಟಿ ಮತ್ತು ಜಾನ್ವಿ ಮೇಡಮ್ ಅವರು. ಸೊ ಅವರಿಬ್ಬರದ್ದು ಇಲ್ಲಿ ಯಾವ ರೀತಿ ಕ್ಯಾರಿ ಆಗಿದೆ ಅಂತ ಸರ್? ಈಗ ನಿಮ್ಮ ಇದು ಹಸಿ ಸಿನಿಮಾ ಆದ್ಮೇಲೆ ಅವರು ಆ್ಯಂಕರ್ ಅನ್ನೋದನ್ನೇ ಜನ ಮರೀತಾರೆ, ಅವ್ರು ಆ್ಯಕ್ಟರ್ ಅನ್ನೋದನ್ನೇ ಜನ ನೆನ್ಪಿಡ್ಕೋತಾರೆ. ಸೊ ಹಂಗಾಗಿ ಅದೊಂದು ನಾನು ಖಂಡಿತ ಹೇಳ್ಬೋದು, ಅವ್ರು ಈ ಸಿನಿಮಾ ಹದಿಪತ್ರ ಸಿನಿಮಾ ಆದ್ಮೇಲೆ ಅವ್ರು ನೀವು ಹಿಂದೆ ಆ್ಯಂಕರ್ ಆಗಿದ್ದೀರಾ, ಬಟ್ ಇವಾಗ ಆರ್ಟಿಸ್ಟ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಸೊ ನನಗೂ ಒಂದು ಭಯ ಇತ್ತು, ಜಾನ್ವಿ ಮೇಡಮ್ ಅವರು ಹಿಂಗೆ ಮಾಡ್ತಾರೋ, ಅವರು ಆ್ಯಂಕರ್ ಆಗಿದ್ದವರು ಅಂತ. ರೂಪೇಶ್ ಅವ್ರದ್ದೆಲ್ಲ ಹಿಂದಿನ ಸಿನಿಮಾ ನೋಡಿದ್ದೀವಿ, ಇದೊಂದು ಭಯ ಇತ್ತು. ನಾನು ಅವ್ರಿಗೆ ಹೇಳಿದ್ದೆ, ಮೇಡಮ್ ಹಿಂಗೆ ಇರುತ್ತೆ, ಕೆಲವು ಡೇರ್ ಹಿಂಗೆ ಬೇಕಂತ. ಅವರು ಅದು ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಅಷ್ಟೇ ಚೆನ್ನಾಗಿ ಎಕ್ಸಿಬಿಷನ್ ಮಾಡಿದ್ದಾರೆ. ಸರ್ ಸಾಂಗ್ಸ್ ವಿಚಾರಕ್ಕೆ ಬರೋದಾದರೆ, ಸಾಂಗ್ ಒಂದೇ ಒಂದು ಹಾಡು ಬಿಡುಗಡೆ ಆಗಿರೋದು. ಸೊ ಇನ್ನು ಎಷ್ಟು ಸಾಂಗ್ಸ್ ಇದೆ ಸಿನಿಮಾದಲ್ಲಿ ಅಂತ? ಸೊ ಸಿನಿಮಾದಲ್ಲಿ 2 ಸಾಂಗ್ಸ್ ಬರುತ್ತೆ. ಒಂದು ನಿಮ್ಗೆ ರಿಲೀಸ್ ಆಗಿದೆ ಆರ್ಟಿಕಲ್ ಇಂಜೆ ಕಂಟಿನ್ಯೂ ಸಾಂಗ್, ಅದು ನಾನೇ ಲಿರಿಕ್ಸ್ ಕೂಡ ನಂದೇ ಇತ್ತು. ಇನ್ನೊಂದು ಸಾಂಗ್ ರಿಲೀಸ್ ಆಗಿತ್ತು, ಡಾಕ್ಟರ್ ಸ್ವಾಮಿ ಅಂತ, ಅವರು ಡಾಕ್ಟ್ರು ಪ್ರೊಫೆಷ್ನಲಿ. ಸೊ ಆ ಸಾಂಗು ಇನ್ನೇನು ಸ್ವಲ್ಪ ದಿನ ರಿಲೀಸ್ ಮಾಡ್ತೀವಿ ಸರ್. ಓವರಾಲ್ ಸರ್ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಆ ಒಂದು ಕಾಡಲ್ಲಿ ಮಾಡುವಂಥ ಶೂಟ್ ಮಾಡುವಂಥ ಎಕ್ಸ್ಪೀರಿಯನ್ಸೇ ಬೇರೆ ಥರ ಇರುತ್ತೆ. ಸೊ ನಿಮಗೆ ಹೊಸದಾಗ ಎಲ್ಲ ಅದಕ್ಕೆ ಅನುಭವ ಹೇಗಿತ್ತು ಅಂತ ಸರ್? ಈಗ ಅಲ್ಲಿ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಕಷ್ಟನೂ ಇತ್ತು, ಅಷ್ಟು ಖುಷಿನೇ ಇದೆ. ಏನಕ್ಕಂತಂದ್ರೆ ಅಲ್ಲಿ ನಿಮ್ಗೆ ರೋಡ್ಗಳಲ್ಲಿ ಒಂದು ರೋಡಲ್ಲಿ ಏನಾದರೂ ಈಗ ಕ್ಯಾರನ್ ಕತ್ತರಿಸಿದ್ವಿ ನಾವು, ಕ್ಯಾರನ್ ಹೋಗ್ತಾ ಇದ್ದರೆ ಅದು ಒಂದೇ ಸ್ಪೇಸ್ ಇರುತ್ತೆ, ನಿಮ್ಗೆ ಹಳ್ಳಿಗಳ ರೋಡ್ ಗೊತ್ತಿರುತ್ತೆ. ಹಿಂದೆ ಬರೋ ನಮ್ಮ ಟೆಕ್ನಿಷಿಯನ್ ಗಾಡಿಗಳೆಲ್ಲ ಬ್ಲಾಕ್ ಆಗ್ತಿತ್ತು ಅಲ್ಲಿ. ಮತ್ತು ಕ್ಯಾರನ್ಗಳು ಕೆಲವು ಪ್ಲೇಸಿಗೆ ಹೋಗ್ತಿರ್ಲಿಲ್ಲ, ಕಾಡುಗಳು ಕ್ಯಾರನ್ ಹೋಗ್ತಿರಲಿಲ್ಲ. ಅಂಥ ಟೈಮಲ್ಲೂ ನಮಗೆ ಚಾಲೆಂಜ್, ನಮ್ಮ ಟೆಕ್ನಿಷಿಯನ್ ಟೀಮ್ ಇರ್ಬೋದು, ಲೈಟ್ ಯೂನಿಟ್ಸು, ನಮ್ಮ ಆರ್ಟ್ ಹುಡುಗರು ಇರ್ಬೋದು, ಇವ್ರದ್ದೆಲ್ಲ ಒಂದು ಕೋಪರೇಷನ್ ಚೆನ್ನಾಗಿತ್ತು. ಸೊ ಹಾಗಾಗಿ ನಾವೇನು ಅಂದ್ಕೊಂಡಿದ್ವಿ ಅದು ನೀಟಾಗಿ ಬಂತು. ಸೊ ಒಂದು ಸಿನಿಮಾ ಕಾಡಲ್ಲಿ ತೆಗಿಬೇಕಂದ್ರೆ ಸಾಕಷ್ಟು ಅಡೆತಡೆಗಳೆಲ್ಲ ಇರುತ್ತೆ ಸರ್.
ಸೊ ನಿಮ್ಗೆ ಆ ಥರ ಯಾವುದಾದ್ರು ಅಡೆತಡೆ ಆಯ್ತಾ ಅಂತ? ಇಲ್ಲ ಈ ಸರ್, ಪ್ರಾಣಿಗಳದಾಗ್ಲಿ ಅದಾಗ್ಲಿ. ಪ್ರಾಣಿಗಳದ್ದೇನು ಅಂತಂದಿಲ್ಲ, ನಮ್ಗೆ ಅದೇ ಸ್ವಲ್ಪ ವೆಹಿಕಲ್ಗಳು ಹೋಗ್ತಿರ್ಲಿಲ್ಲ, ಹಂಗಾಗಿ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗ್ತಿತ್ತು. ಈ ಥರದ ಪ್ರಾಬ್ಲಮ್ ಬಿಟ್ಟರೆ ಮತ್ತೇನು ಆ ಥರ ಅಡಚಣೆ ಆಗಿಲ್ಲ ಸರ್. ಸರ್ ಓವರಾಲ್ ಸಿನಿಮಾದಲ್ಲಿ ನಾವು ನೋಡ್ದಂಗೆ ಕೆಲವೊಂದಷ್ಟು ಕಾಣ್ತಾರೆ ಕಲಾವಿದರು, ಅದನ್ನು ಹೊರತುಪಡಿಸಿ ಇನ್ನು ಯಾರೆಲ್ಲ ಇರ್ತಾರೆ ಸಿನಿಮಾದಲ್ಲಿ ಅಂತ? ಸರ್ ಈಗ ನಿಮಗೆ ಈ ಟ್ರೇಲರ್ ನೋಡಿಬಿಟ್ರೆ ಅದರಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟ್ನು ರಿವೀಲ್ ಮಾಡಿದ್ವಿ ನಾವು. ಇದರಲ್ಲಿ ರೂಪೇಶ್ ಶೆಟ್ಟಿ ಅವರು ಮತ್ತು ಜಾನ್ವಿ ಅವರು ಯಾವ ಥರ ಲೀಡಾಗಿ ಕಾಣಿಸ್ಕೊಂಡಿದ್ರು. ಜೊತೆಗೆ ನಮ್ಮ ರಘು ಪಾಂಡೇಶ್ವರು ಕಾಂತದಲ್ಲಿ ಮಾಡಿದ್ದಾರೆ, ದೀಪಕ್ ರೈ ಅವರು ಕಾಂತದಲ್ಲಿ ಮಾಡಿದ್ದಾರೆ, ಪ್ರಕಾಶ್ ಚಿಮ್ಮಿನೋಡು ಸರ್ ಅವರು ಕಾಂತದಲ್ಲಿ ಮಾಡಿದ್ದಾರೆ, ಅನಿಲ್ ಉಪ್ಪಾಳ್ ಸರ್ ಅಂತ ಮೊನ್ನೆ ಬಗ್ಗಿರದಲ್ಲಿ ವಿಲನ್ ಆಗಿ ಮಾಡಿದ್ರು ಅವರು ಇದ್ದಾರೆ, ನಟನ ಪ್ರಶಂಸ ಅಂತ ನಿಮ್ಮ ಚೂಮಂತರೆಲ್ಲ ತುಂಬ ಸಿನಿಮಾಗಳು ಮಾಡಿದ್ದಾರೆ, ನಮ್ಮ ಚೂಮಂತರ್ ಕೂಡ ಬಂತು. ಸೊ ಸಾಕಷ್ಟು ಹಿರಿಯ ಕಲಾವಿದರು, ಮಠ ಸರ್ ಅಂತಿದ್ರು ಅವರು ಹಿರಿಯ ಕಲಾವಿದರು, ಅವರು ಈ ಸಿನಿಮಾದಲ್ಲಿದ್ದಾರೆ. ನನಗೆ ಆ ಒಂದು ವಿಷಯದಲ್ಲಿ ತುಂಬ ಖುಷಿ ಇದೆ. ಬಿಕಾಸ್ ನಾನು ಒಬ್ಬ ಹೊಸ ಡೈರೆಕ್ಟರ್ ಆದ್ರೂ ತುಂಬ ಅನುಭವಿ ಕಲಾವಿದರಿಗೆ ಆ್ಯಕ್ಷನ್ ಕಟ್ ಹೇಳೋ ಚಾನ್ಸ್ ಸಿಕ್ತು ನನಗೆ. ಸೊ ಆರ್ಟಿಸ್ಟ್ನವರು ಅಷ್ಟೇ ಹೊಸ ಡೈರೆಕ್ಟ್ರು ಅಂತ ನೋಡ್ತಿರ್ಲಿಲ್ಲ, ಡೈರೆಕ್ಟ್ರಿಗೆ ಹಿಂಗೆ ಬೇಕು ಹಾಗೆ ಆ್ಯಕ್ಟಿಂಗ್ ಮಾಡ್ತಾಯಿದ್ರು, ಎಷ್ಟೆಲ್ಲ ಬೇಕಾದ್ರೂ ಮಾಡ್ತಾರೆ ಅವರು. ಸೊ ಒಟ್ಟಿನಲ್ಲಿ ಡೈರೆಕ್ಟ್ರಿಗೆ ಮನಸ್ಸಲ್ಲಿ ಏನಿರುತ್ತೋ ಅದನ್ನ ನೀಟಾಗಿ ಆ ಕ್ಯಾರೆಕ್ಟರ್ ಜೀವ ತುಂಬ್ತಾರೆ ಅವರೆಲ್ಲರೂ. ಸೊ ಮುಂದಿನ ದಿನಗಳಲ್ಲಿ ಇನ್ನು ಯಾವ ರೀತಿ ತಯಾರಿ ಮಾಡ್ತಿದ್ದೀರಾ ಸರ್ ಸಬ್ಜೆಕ್ಟ್ಗಳೆಲ್ಲ? ಆ ಸಬ್ಜೆಕ್ಟ್ ಅದೇ ಪ್ಲ್ಯಾನ್ ನಡೀತಿದೆ ಸರ್. ಈ ವರ್ಷ ಇನ್ನೊಂದೇನು ಇದೆ, ಈ ಸಿನಿಮಾ ಆದಮೇಲೆ ಇನ್ನೊಂದು ಸಿನಿಮಾ ರೆಡಿ ಇದೆ, ಸ್ಕ್ರಿಪ್ಟೆಲ್ಲ ರೆಡಿ ಆಗ್ತಿದೆ. ಮೇ ಬಿ ಮಾರ್ಚಿಗೆ ಸಿನಿಮಾ ಟೇಕ್ ಆಫ್ ಆಗುತ್ತೆ. ಅದಾದಮೇಲೆ ಇರುತ್ತೆ ಸರ್, ಡೈರೆಕ್ಟರ್ ಆದಮೇಲೆ ಒಂದಿಷ್ಟು ಪ್ಲ್ಯಾನ್ಸ್ಗಳಿರ್ತವೆ. ಅಧಿಪತ್ರ ಸಿನಿಮಾದನ್ನು ಆದಮೇಲೆ ಮಿಕ್ಕಿದ್ದೆಲ್ಲ ಕೆಲಸ ಸ್ಟಾರ್ಟ್ ಆಗುತ್ತೆ ಸರ್. ಅಧಿಪತ್ರ ಸಿನಿಮಾ ಅದೇ ಫೆಬ್ರವರಿ 7ಕ್ಕೆ ಬಿಡುಗಡೆ ಆಗ್ತಿದೆ ರಾಜ್ಯಾದ್ಯಂತ. ಸೊ ನಿಮ್ಮ ಮೊದಲ ಸಿನಿಮಾ, ಸಾಕಷ್ಟು ನಿರೀಕ್ಷೆಗಳಿರುತ್ತೆ, ಏನು ಹೇಳ್ತೀರಿ ಕೊನೆಯದೇ ಫೈನಲ್ ಆಗಿ? ಸರ್ ಈಗ ನಾವು ಸಿನಿಮಾ ಟೀಸರು, ಟ್ರೈಲರು, ರಿವ್ಯೂಸ್ ಎಲ್ಲ ನೋಡ್ತಾರೆ. ಟೀಸರ್ ನೋಡಿದ್ದಾರೆ, ಟ್ರೈಲರ್ ನೋಡಿದ್ದಾರೆ, ಸಾಂಗ್ ನೋಡಿದ್ದಾರೆ, ಇದೆಲ್ಲರೂ ಜನರಿಗೆ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಸಿನಿಮಾನೂ ನಿಮ್ಗೆ ಇಷ್ಟ ಆಗುತ್ತೆ. ದಯವಿಟ್ಟು ಫೆಬ್ರವರಿ 7ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ನೀವೇನು ಹಣ ಕೊಟ್ಟು ಸಿನಿಮಾ ನೋಡ್ತೀರಾ, ನಿಮಗೆ ಖಂಡಿತ ಮೋಸ ಆಗೋಲ್ಲ, ಖಂಡಿತ ಸಿನಿಮಾ ಇಷ್ಟ ಆಗುತ್ತೆ. ದಯಮಾಡಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸಿಗೋಣ ಸರ್ ಮತ್ತೆ ಸಿನಿಮಾ ಬಿಡುಗಡೆ ಆದ ನಂತರ ಮತ್ತೆ ಒಂದು ಸಕ್ಸಸ್ ಒಂದು ಸಂದರ್ಶನ ಮಾಡೋಣ ಸರ್. ಖಂಡಿತ ಸರ್, ಥ್ಯಾಂಕ್ ಯು ಸರ್, ನಿಮಗೂ ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.